ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಶೆಟ್ಟಿಸ್ ಕಿಚನ್. ನಾನಿವತ್ತು ಬ್ಲ್ಯಾಕ್ ಪಾಂಫ್ರೆಟನ್ನು ತವಾ ಫ್ರೈ ಮಾಡಿದ್ದೀನಿ. ನಾನು ಯಾವ ರೀತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ತವಾ ಫ್ರೈ ಮಾಡಿದ್ದೀನಿ ಅಂತ ನಿಮಗೂ ಹೇಳ್ತೀನಿ. ಮೊದಲಿಗೆ ಬ್ಲ್ಯಾಕ್ ಪಾಂಫ್ರೆಟ್, ರೆಡ್ ಚಿಲ್ಲಿ, ಒಂಟೆ ಪುಳಿ, ಸಾಲ್ಟ್, ಕಸೂರಿ ಮೇಥಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕರಿ ಲೀವ್ಸ್. ಮೊದಲಿಗೆ ನಾವು ರೆಡ್ ಚಿಲ್ಲಿನ ಸ್ವಲ್ಪ ತೊಳ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸಬೇಕು. ಈಗ ಸ್ವಲ್ಪ ನೀರು ಅಂದರೆ ಚಿಲ್ಲಿ ಅದರಲ್ಲಿ ಮುಳುಗಬೇಕು, ಸೊ ಅಷ್ಟು ನೀರನ್ನು ಹಾಕ್ಕೊಂಡು ಈಗ ಬೇಯಿಸೋಣ. ಇದು ಚಿಕ್ಕ ಕುಕ್ಕರ್ ಆದ ಕಾರಣ 3 ವಿಷಲ್ ಬೇಕಾಗ್ತದೆ. ಈಗ ಇದು ಚೆನ್ನಾಗಿ ಬೆಂದಿದೆ. ನಾವು ಇದನ್ನೀಗ ಪೇಸ್ಟ್ ಮಾಡಿಕೊಳ್ಬೇಕು. ರೆಡ್ ಚಿಲ್ಲಿ ಸ್ವಲ್ಪ ತಣ್ಣಗೆ ಆದಮೇಲೆ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡುವ. ಈಗ ನಾವು ಇದಕ್ಕೆ ಸ್ವಲ್ಪ ಒಂಟೆ ಪುಳಿ, ತುಂಬ ಒಳ್ಳೆಯದು. ಒಂಟೆ ಪುಳಿ ಯೂಸ್ ಮಾಡಿದರೆ ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಕನ್ನಡದಲ್ಲಿ ಇದಕ್ಕೆ ವಾಟೆ ಹುಳಿ ಅಂತ ಹೇಳ್ತಾರೆ, ಬಟ್ ಐ ಆಮ್ ನಾಟ್ ಶ್ಯೂರ್. ನಿಮಗೇನಾದರೂ ಹೆಸರು ಗೊತ್ತಿದ್ದರೆ ನನಗೆ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದ್ರ ಜೊತೆ ಸ್ವಲ್ಪ ಸಾಲ್ಟ್ ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದನ್ನು ಗ್ರೈಂಡ್ ಮಾಡುವ. ಈಗ ಈ ಪೇಸ್ಟನ್ನು ಒಂದು ಪ್ಲೇಟಿಗೆ ಹಾಕೊಳ್ತೇನೆ. ಈಗ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಮಿಕ್ಸ್ ಮಾಡುವ. ಈಗ ಫಿಶ್ಗೆ ಮಸಾಲೆ ಹಾಕೋದಕ್ಕಿಂತ ಮುಂಚೆ ಇದನ್ನು ಈ ರೀತಿ ಕಟ್ ಮಾಡಿಕೊಳ್ಬೇಕು, ಸೊ ದಟ್ ಮಸಾಲೆ ಎಲ್ಲ ಒಳಗೆ ಚೆನ್ನಾಗಿ ಏಳ್ಕೊಳ್ತದೆ ಅಂತ. ಈಗ ನಾನು ರೆಡಿಯಾಗಿರುವ ಮಸಾಲಾನ ಫಿಶ್ಶಿಗೆ ಈ ರೀತಿ ಹಾಕ್ತೇನೆ. ಫಿಶ್ಶಿಗೆ ಮಸಾಲ ಎಲ್ಲ ಹಾಕಿ ಆದಮೇಲೆ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಲಿಕ್ಕೆ ಇಡುವ. ನಾವು ಚಿಲ್ಲಿಯನ್ನು ಬೇಯಿಸಿ ಈ ರೀತಿ ಮಸಾಲ ಮಾಡಿರೋದ್ರಿಂದ ಮಸಾಲ ತುಂಬ ಟೇಸ್ಟಿ ಆಗಿರ್ತದೆ. ಆ್ಯಂಡ್ ಒಂಟೆ ಪುಳಿ ಹಾಕಿರೋದ್ರಿಂದ ಅದು ಸೂಪರ್ ಹೆಲ್ದಿ ಆಗಿರ್ತದೆ. ಈ ರೀತಿ 2 ಸೈಡ್ ಕೂಡ ಮಸಾಲನ ತುಂಬ ಚೆನ್ನಾಗಿ ಹಾಕ್ಕೊಳ್ಬೇಕು. ಆ್ಯಂಡ್ ಫಿಶ್ ಒಳಗಡೆ ಕೂಡ ಅಷ್ಟೇ, ಈ ರೀತಿ ಒಳಗಡೆ ಹಾಕಬೇಕು ಮಸಾಲ. ನಾನು ಅರೌಂಡ್ 1 ಅವರ್ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ತೇನೆ. ಈಗ ಫಿಶ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈಗ ಫ್ರೈ ಮಾಡುವ. ನಾನು ಇದಕ್ಕೆ ಫ್ರೈ ಮಾಡಲಿಕ್ಕೆ ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೀನಿ.
ನೀವು ಯಾವ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರೋ ಆ ಆಯಿಲನ್ನು ಯೂಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೋದು. ಈಗ ಒಂದು ಸೈಡ್ ಇದು ಫ್ರೈ ಆಗಿದೆ. ಈಗ ಇನ್ನೊಂದು ಸೈಡ್ ಫ್ರೈ ಆಗಲಿಕ್ಕೆ ತಿರುಗಿಸಿ ಹಾಕಬೇಕು. ಈಗ ಫಿಶ್ ಎರಡು ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನಾನು ಮಾಡಿರುವ ಬ್ಲ್ಯಾಕ್ ಪಾಂಫ್ರೆಟ್ ತವಾ ಫ್ರೈ ನಿಮಗೆಲ್ಲ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ. ನೀವು ಇದನ್ನು ಮನೇಲಿ ಮಾಡಿ ರುಚಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. Thank you so much for watching my video. Love you all.